ಈಗ ಇಲ್ಲಿಗೆ ರಾಗಿ ಹುರಿಹಿಟ್ಟು, ರಾಗಿ ನಿಪ್ಪಟ್ಟು, ಚಕ್ಲಿ, ಮಿಠಾಯಿಗಳು, ಲಡ್ಡುಗಳು, ಹಪ್ಪಳಗಳು, ಉಪ್ಪಿನಕಾಯಿಗಳು ಮತ್ತು ವಿಭೂತಿ ಕಟ್ಟಿ ಈ ಥರ ಒಂದು 18 ಥರದ ವಸ್ತುಗಳನ್ನು ತಗೊಂಬಂದಿದ್ದೀವಿ. ನಮಸ್ತೆ ಮೋಹನಣ್ಣ. ನಮಸ್ಕಾರ. ಏನೇನು ತಗೊಂಡು ಬಂದಿದ್ದೀರಿ? ನಮ್ಮದು ಆ್ಯಕ್ಚುಲಿ ರಾಗಿ ಹುರಿಹಿಟ್ಟು, ಮುಖ್ಯವಾಗಿ ರಾಗಿ ಹುರಿಹಿಟ್ಟು, ರಾಗಿ ಗಂಜಿ ಮತ್ತು ಚಟ್ನಿ ಪುಡಿಗಳು, ಮಿಠಾಯಿಗಳು, ಲಡ್ಡುಗಳು ಎಲ್ಲ ಈಗ ನೀವು ಕೊನೆ ಹಂತದಲ್ಲಿ ಬಂದ್ಬಿಟ್ಟಿದ್ರ. ಹಂಗಾಗಿ ಎಲ್ಲ ಖಾಲಿ ಡಬ್ಬಗಳಿದೆ. ಈಗ ಹಿಂದಗಡೆ ಎಲ್ಲ ಖಾಲಿ ಸ್ಟಾಕ್ ಆಗಿಬಿಟ್ಟೈತೆ, ಖಾಲಿ ಆಗಿದೆ. ಹೌದು 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 ಸಂತೋಷ. ನಮ್ಮದು ಆ್ಯಕ್ಚುಲಿ ಒಂದು 18ರಿಂದ 20 ಥರದ ಐಟಮ್ಗಳನ್ನು ಮನೇಲಿ ಮಾಡ್ತೀವಿ, ಅಂದರೆ ವಸ್ತುಗಳನ್ನು ಮಾಡ್ತೀವಿ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸ್ದಂಗೆ ನೈಸರ್ಗಿಕ ಕೃಷಿ ಉತ್ಪನ್ನಗಳು ಇಲ್ಲ ಸಾವಯವ ಉತ್ಪನ್ನಗಳನ್ನು ಬಳಸಿ ಮನೆಯಲ್ಲೇ ಮಾಡ್ತೀವಿ. ಈ ಮಾಡುವ ತಯಾರಿಕೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ತಾಯಿ ಶುರು ಮಾಡಿದ್ದು ಮೊದಲು ಸುಮಾರು 2016ರಲ್ಲಿ ಇದನ್ನ ಶುರು ಮಾಡಿದ್ವಿ. ನಾವು ಮೊದಲು ಶುರು ಮಾಡಿದ್ದು ಗೋಮಯದಿಂದ ತಯಾರು ಮಾಡ್ತಕ್ಕಂಥ ಭಸ್ಮ ವಿಭೂತಿಯನ್ನು ಫಸ್ಟ್ ಶುರು ಮಾಡಿದ್ದು. ಇದು ಯಾಕೆಂದರೆ ನಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ತುಂಬ ಕಷ್ಟದ ದಿನಗಳಲ್ಲಿ ಒಂದು ಪ್ಲಾಟ್ಫಾರ್ಮ್, ಅಂದರೆ ಒಂದು ವೇದಿಕೆ ಬೇಕಾಗಿತ್ತು. ನಾವು ಕನೇರಿ ಮಠಕ್ಕೆ ಹೋಗಿ ಬಂದಾಗ 2016ರಲ್ಲಿ ಇದನ್ನ ವಿಭೂತಿ ಮಾಡೋದನ್ನು ಹೇಳಿಕೊಟ್ರು. ಆವಾಗ ಇದನ್ನ ಕಲ್ತಂಥ ವಿದ್ಯೆಯನ್ನು ನಾವು ಮಾಡಿದ್ವಿ. ಆನಂತರ ಅದು ಮುಂದುವರೆದ ಭಾಗವಾಗಿ ರಾಗಿ ಹುರಿ ಹಿಟ್ಟನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಈ ರಾಗಿ ಹುರಿ ಹಿಟ್ಟು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ. ಆ್ಯಕ್ಚುಲಿ ತುಂಬ ಒಳ್ಳೆಯ ಮಾರ್ಕೆಟಿಂಗ್ ತಂದು ಕೊಡ್ತು. ಅಂದರೆ ಇದರಲ್ಲಿ ರಾಗಿ, ಕೊಬ್ಬರಿ, ಬೆಲ್ಲ, ಏಲಕ್ಕಿ. ಅಂದರೆ ರಾಗಿನ ಒಂದು 4-5 ಬಾರಿ ತೊಳಿಬೇಕು. ಈಗ ಗುಣಮಟ್ಟ ಕಾಪಾಡಬೇಕು ಅಂತ ಬಂದಾಗ ಮುಖ್ಯವಾಗಿ ಬೇಕಾಗೋದು ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್, ಅಂದರೆ ಅದರ ಮೂಲ ವಸ್ತು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದನ್ನ ಹೇಗೆ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್. ಒಳ್ಳೆಯ ಮನಸ್ಸಿಂದ, ಒಳ್ಳೆಯ ರೀತಿ, ನಮ್ಮ ಜಾಗ ಎಲ್ಲ ನೀಟಾಗಿರಬೇಕು ಮತ್ತು ಹೈಜಿನ್ನಾಗಿ ಮಾಡಬೇಕು. ಇದನ್ನ ನಾವು ರಾಗಿನ ಒಂದು 4-5 ಬಾರಿ ಕ್ಲೀನಾಗಿ ತೊಳಿತೀವಿ. ತೊಳೆದಾದ್ಮೇಲೆ ಅದನ್ನ ನೆನೆ ಹಾಕಿ ಒಂದು ಅರ್ಧ ಗಂಟೆ ಬಟ್ಟೆ ಮೇಲೆ ಹರಡಿ ಅದನ್ನ ಹುರಿಯೋಕ್ಕೆ ಶುರು ಮಾಡ್ತೀವಿ. ನಾವು 100ಕ್ಕೆ 100ರಷ್ಟು ಹೌಲು ಮಾಡೋಕ್ಕೆ ಟ್ರೈ ಮಾಡಬೇಕು. ಅದನ್ನ 100ಕ್ಕೆ 100 ಹೌಲು ಮಾಡೋದು ತುಂಬ ಕಷ್ಟ. ಆದರೆ ನಮ್ಮಲ್ಲಿ ನಾವು ಫಸ್ಟೆಲ್ಲ ತುಂಬ ಕಷ್ಟಪಟ್ಟಿದ್ವಿ ಹೌಲು ಮಾಡೋದಕ್ಕೆ. ಬಟ್ ಇತ್ತೀಚೆಗೆ ನಮಗೆ ಸುಲಭವಾದ ಮಾರ್ಗಗಳನ್ನು ಕಂಡುಹಿಡ್ಕೊಂಡಿದ್ವಿ. ಯಾಕೆಂದರೆ ಅದು ಹೋಗ್ತಾ ಆಡ್ತಾರಾಗ ಓದ್ತಾ ಅದು ಗೀತೆ ಬಂದ್ಬಿಡುತ್ತೆ. ಹೌದು, ಅದು ಒಳ್ಳೆಯ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ಎಂಪ್ಲಾಯ್ಸ್ ಇದ್ದಾರೆ, ಅಂದರೆ ಒಂದು 5-6 ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ರಾಗಿ ಹುರಿಯೋದನ್ನು ಕಲ್ತಿದ್ದಾರೆ ಇದರಿಂದ. ಮತ್ತು ಕೊಬ್ಬರಿ, ನಮ್ಮದೇ ಕೊಬ್ಬರಿ ಉಪಯೋಗಿಸ್ತೀವಿ. ಮತ್ತು ಬೆಲ್ಲ, ನೈಸರ್ಗಿಕ ಕೃಷಿ ಬೆಲ್ಲ ಉಪಯೋಗಿಸ್ತೀವಿ. ಮತ್ತು ಏಲಕ್ಕಿ ಕೂಡ ನೈಸರ್ಗಿಕ ಕೃಷಿಗೆ ಉಪಯೋಗಿಸಿ ಹುರಿ ಹಿಟ್ಟು ಮಾಡ್ತೀವಿ. ತುಂಬ ಉತ್ತಮವಾದ ರಾಗಿ ಹುರಿ ಹಿಟ್ಟು ತಯಾರಾಗುತ್ತೆ. ಇದಕ್ಕೆ ಬೇಕಾಗೋದು ರಾಗಿ, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಈ ವಸ್ತುಗಳನ್ನು ಬಳಸಿ ರಾಗಿ ಹುರಿ ಹಿಟ್ಟು ಮಾಡ್ತೀವಿ. ಮತ್ತು ಇದರಲ್ಲಿ ಖಾರ ಹುರಿ ಹಿಟ್ಟು ಅಂತ ಮಾಡ್ತೀವಿ. ಗಂಜಿ ಪುಡಿ ಖಾಲಿಯಾಗೋಯಿತು, ಅದರಲ್ಲಿ ರಾಗಿ, ಜೀರಿಗೆ, ಮೆಣಸು, ಲವಂಗ, ಏಲಕ್ಕಿ, ಶುಂಠಿ, ಬಜೆ, ಸೈಂಧವ, ಬೆಲ್ಲ ಹಾಕಿ ಮಾಡ್ತೀವಿ. ಇನ್ನಾಮೇಲೆ ಸುಮಾರು 3 ಥರದ ಮಿಠಾಯಿಗಳನ್ನು ಮಾಡ್ತೀವಿ. ಎಲ್ಲವೂ ಖಾಲಿಯಾಗಿದೆ. ಕಡಲೆ ಮಿಠಾಯಿ, ಕಾಯಿ ಮಿಠಾಯಿ ಮತ್ತು ಎಲ್ಲ ಕೊಬ್ಬರಿ ಎಣ್ಣೆದಮ್ಮ. ಹಾಂ ನಮ್ಮದು ಬೇಸಿಕ್ ಪ್ರಿನ್ಸ್ ಎಲ್ಲ ನಮ್ಮದೇ ಗಾಣ ಇದೆ. ನಮ್ಮದೇ ಮರದ ಗಾಣ ಇದೆ. ಅದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಈಗ ನಮ್ಮದು ಇಲ್ಲೊಂದು ಪ್ರಾಡಕ್ಟ್ ಲಿಸ್ಟ್, ಅದೊಂದು ವೀಡಿಯೋ ಮಾಡ್ತಾ ಬನ್ನಿ. ಇದೊಂದು ಪ್ರಾಡಕ್ಟ್ ಲಿಸ್ಟ್ ಇದೆ, ವೀಡಿಯೋ ಮಾಡಿ. ನಮ್ಮ ವಸ್ತುಗಳನ್ನು ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆಯಿಂದ ದೂರ ಇಟ್ಟು ಕೊಬ್ಬರಿ ಎಣ್ಣೆಯಲ್ಲೇ ಕರಿತೀವಿ. ಕೊಬ್ಬರಿ ಎಣ್ಣೆಯನ್ನು ಒಂದು ದಿನ ಫ್ರೈ ಮಾಡಿದ್ಮೇಲೆ ಮತ್ತೆ ರಿಪೀಟ್ ಯೂಸ್ ಮಾಡಲ್ಲ, ಅದನ್ನ ಚೆಲ್ತೀವಿ. ಹಂಗಾಗಿ ನಮ್ಮದು ಉತ್ತಮ ಗುಣಮಟ್ಟದ ವಸ್ತು ಆಗಿರುತ್ತೆ. ನಿಮ್ಗೆ ಇಲ್ಲಿ ಹಲಸಿನಕಾಯಿ ಚಿಪ್ಸ್ ಇತ್ತು, ಅವರೆಬೇಳೆ ಚಿನ್ಕುರುಳಿ ಇತ್ತು, ಅವೆಲ್ಲ ಖಾಲಿಯಾಗೋಯ್ದು. ಅಂದರೆ ಬೆಳಗ್ಗೆನೇ ಖಾಲಿಯಾಗೋದು, 2 ದಿನ ಮೊದಲೇ ಖಾಲಿಯಾಗೋಯ್ದು. ಅವೆಲ್ಲ ಉತ್ತಮ ಎಣ್ಣೆಗಳಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಗ್ರಾಹಕರು ತುಂಬ ಇಷ್ಟಪಡ್ತಾರೆ. ಫ್ರೆಶ್ ಎಣ್ಣೆ, ಫ್ರೆಶ್ ಪ್ರಾಡಕ್ಟ್ ಇರುತ್ತೆ. ಹಲಸಿನಕಾಯಿ ಚಿಪ್ಸ್ದೇ ಒಂದು ದೊಡ್ಡ ಬಿಸ್ನೆಸ್ ಇದೆ ನಮ್ಮದು. ಆ್ಯಕ್ಚುಲಿ ಪ್ರತಿ ವರ್ಷ ಒಂದು 2-3 ಟನ್ ಗಟ್ಟಲೆ ಚಿಪ್ಸ್ ಮಾಡ್ತೀವಿ. ನಮ್ಮ ಚಿಪ್ಸ್ಗೆ ಈಕ್ವಲೆಂಟ್ ಚಿಪ್ಸ್ ನಾನು ನೋಡಿಲ್ಲ. ಆ್ಯಕ್ಚುಲಿ ಅಂದರೆ ಒಂದು ಹೆಮ್ಮೆ ಇದೆ, ನಾವು ಒಳ್ಳೆಯ ಚಿಪ್ಸನ್ನು ಪ್ರೊಡಕ್ಷನ್ ಮಾಡ್ತೀವಿ ಮತ್ತು ಗ್ರಾಹಕರಿಗೆ ಫ್ರೆಶ್ ಐಟಮ್ ಕೊಡ್ತೀವಿ ಅನ್ನೋ ಒಂದು ಹೆಮ್ಮೆ ಇದೆ. ನಮ್ಮ ಗ್ರಾಹಕರು ಅಷ್ಟೇ, ನಾವು ಬಂದರೆ ನೋಡಿದ್ದೀವಿ ಬಿಡಿ, ನಿಮ್ಮ ಬಗ್ಗೆ ನಂಬಿಕೆ ಇದೆ ಅನ್ನೋ ಒಂದು ಇದರಲ್ಲೇ ತೊಗೊಂಡೋಗ್ತಾರೆ. ಅಂಥ ಒಂದು ಒಳ್ಳೆಯ ಸಂಬಂಧ ಇದೆ ನಮ್ಮ ಮತ್ತು ಗ್ರಾಹಕರ ಮಧ್ಯೆ. ಮತ್ತು ನಾವು ಅಷ್ಟೇ, ಎಲ್ಲೂ ಕೂಡ ನಾವು ಗ್ರಾಹಕರಿಗೆ ಅನ್ಯಾಯ ಆಗಿ ನಾವು ಬಿಡಲ್ಲ. ಗ್ರಾಹಕರು ಅಷ್ಟೇ ನನಗೆ ಕೇಳಿದಷ್ಟು ಹಣವನ್ನು ಕೊಟ್ಟಿದ್ದಾರೆ. ನನಗೆ ಹೆಮ್ಮೆ ಇರೋದೇನಪ್ಪ, ನನ್ನ ಗ್ರಾಹಕರ ಮೇಲೆ
ನಾನು ಯಾವತ್ತೇ ಒಂದು ಬಿಲ್ ಮಾಡಿದ್ರು ಕೂಡ ನಮ್ಮದೇನು ಬಿಲ್ ಇಲ್ಲ. ನಮ್ದು ಆ್ಯಕ್ಚುಲಿ ನಾವು ಬಿಲ್ ಮಾಡೋಕ್ಕೆ ಟೈಮೇ ಇರಲ್ಲ ನಮ್ಮಲ್ಲಿ. ಕಸ್ಟಮರ್ಸ್ ಬರೋದೇ ನಿಂತ್ಕೊಂಡು ಕಾದು ತೊಗೊಂಡೋಗ್ತಾರೆ ನಮ್ಮ ಹತ್ರ. ನಾವು ಎಷ್ಟು ಬರಿತೀವೋ ಅಷ್ಟನ್ನ ಕೊಟ್ಟೋಗ್ತಾರೆ. ಅದು ಎಲ್ಲೂ ಕೂಡ ಪ್ರಶ್ನೆ ಮಾಡಿಲ್ಲ. ಯಾಕೆಂದರೆ ಮೋಹನ್ ಅಣ್ಣ ನಮಗೆ ಮೋಸ ಮಾಡಲ್ಲ. ಒಂದು ಅನಿವಾರ್ಯ ತಪ್ಪುಗಳಾದರೂ ಕೂಡ ಅದು ವಸ್ತುವಿನ ಮೇಲೆ ಹಾಕಿರ್ತೀವಿ, ಯಾರಿಗೋ ಕೊಟ್ಟು ಕಳ್ಕೊಂಡಿದ್ದೀವಿ ಅನ್ನೋ ಮಟ್ಟದಲ್ಲೇ ಅವರು ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ, ಕಾದು ತೊಗೊಂಡೋಗ್ತಾರೆ. ಹಾಗಾಗಿ ನನಗೂ ಅಷ್ಟೇ, ನನಗೆ ಪ್ರೀತಿ ಪಟ್ಟು ಕೊಡ್ತೀನಿ. ನಾನು ಯಾವತ್ತೂ ಕೂಡ ನನ್ನ ಗ್ರಾಹಕರಿಗೆ ಸ್ಯಾಂಪಲ್ ಕೊಡೋದೊಂದು ಗೊತ್ತುಬಿಟ್ರೆ ತೊಗೊಳ್ಳಿ ಅಂತ ಒಂದೇ ಒಂದು ಮಾತು ಬಾಯಿ ತಪ್ಪಿ ಕೂಡ ಆಡಲ್ಲ. ಯಾಕೆಂದರೆ ಅವ್ರಿಗೆ ಇಷ್ಟ ಆಗಬೇಕು ಫಸ್ಟು. ಅವ್ರಿಗೆ ಇಷ್ಟ ಆಗಿ ಅವರೇ ಕೇಳಬೇಕು, ಇದೇ ಕೊಡಿ ನನಗೆ ಅಂತೇಳಿ. ಅಲ್ಲಿವರೆಗೂ ನಾನು ತೊಗೊಳ್ಳಿ ಅಂತ ಯಾರಿಗೂ ಕೇಳಿಲ್ಲ. ಹಾಗಾಗಿ ನನ್ನನ್ನು ಇಷ್ಟಪಡೋ ಗ್ರಾಹಕರು, ನಾನು ಇಷ್ಟಪಡೋ ಗ್ರಾಹಕರು ನನಗೆ ಸಿಕ್ಕಿರೋದ್ರಿಂದ ನಾನು ಅತ್ಯಂತ ಅದೃಷ್ಟಶಾಲಿ ಅಂತ ಹೇಳ್ತೀನಿ. ಮತ್ತು ರೈತರೆಲ್ಲರೂ ಕೂಡ ಇದೊಂದನ್ನು ಮಾಡಬೇಕು. ಏನಪ್ಪ ಅಂದರೆ ಸಾಮಾನ್ಯ ರೈತರು ಯಾರು ಇರ್ತಾರೆ, ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆಯಲ್ಲಿ ಮೋಸಗಾರಿಕೆ, ತಂತ್ರಗಾರಿಕೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಗ್ರಾಹಕರಿಗೆ ಏನೂ ಗೊತ್ತಾಗಲ್ಲ. ಒಂದು ರೇಟನ್ನು ತುಂಬ ಜಾಸ್ತಿ ಇಡೋದು, ತುಂಬ ಕಮ್ಮಿ ಇಡೋದು, ಇಲ್ಲ ಎಲ್ಲೆಲ್ಲೋ ಕೆಟ್ಟ ವಸ್ತುಗಳನ್ನು ಬಳಸೋದು, ಕೆಟ್ಟ ರೀತಿ ಮಾಡೋದು, ಅವೆಲ್ಲ ಮಾಡಬಾರ್ದು. ಒಳ್ಳೆಯ ವಸ್ತುಗಳನ್ನು ಒಳ್ಳೆಯ ರೀತಿ ಪ್ರೆಸೆಂಟೇಷನ್ ಮಾಡಬೇಕು. ಏಕೆಂದರೆ ಈ ಜಗತ್ತು ಸೃಷ್ಟಿಯಾಗಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ, ಬಟ್ ಆದರೆ ನಾವು ಇದು ಜಗತ್ತನ್ನೇ ಹಾಳು ಮಾಡಿಬಿಟ್ಟಿದ್ದೀವಿ. ಯಾವುದರಿಂದ? ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತುವಿಂದ ಈ ಜಗತ್ತನ್ನು ಕೆಮಿಕಲನ್ನು ಬಳಸಿ ಹಾಳು ಮಾಡಿದ್ದೀವಿ. ನಾವೆಲ್ಲರೂ ಅದು ಜವಾಬ್ದಾರಿ ತಗೊಂಡು ನಮ್ಮ ಭೂಮಿ ನಮ್ಮ ಮಕ್ಕಳಿಗೂ ಬಿಟ್ಟೋಗ್ಬೇಕು. ಬಿಟ್ಟೋದಾಗಲೇ ನಾವು ನಮ್ಮ ಮಕ್ಕಳು ಕೂಡ ಅವರು ಕೂಡ ಜೀವಂತವಾಗಿರ್ತಾರೆ. ಇಲ್ಲ ಅಂದರೆ ಭೂಮಿನೂ ಹಾಳಾಗೋಗುತ್ತೆ, ಪರಿಸರ ಹಾಳಾಗೋಗುತ್ತೆ, ಗಾಳಿ ಹಾಳಾಗೋಗುತ್ತೆ, ನೀರು. ಹೌದು 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 ಹಾಗಾಗಿ ಹಾಗಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ತಗೊಂಡು ಮೌಲ್ಯವರ್ಧನೆ ಮಾಡಿ ರೈತರು ಮಾರಾಟ ಮಾಡಿದರೆ ಸ್ವಾವಲಂಬಿಗಳಾಗಿ ಮಾಡಬೇಕು. ಈ ಸ್ವಾವಲಂಬಿ ಸ್ಟಾಫ್ ಅಂತೇನಿಲ್ಲ. ಆ್ಯಕ್ಚುಲಿ ನಾವೆಲ್ಲ ನಮ್ಮೂರವರೇ. ನಮ್ಮ ಅಣ್ಣ ತಮ್ಮದಿರೇ ಹೆಣ್ಮಕ್ಳುಗಳು ಒಂದು 5 ಜನ ಬರ್ತಾರೆ, ಒಬ್ಬ ಗಂಡಾಳು ಬರ್ತಾನೆ. ಒಟ್ಟು 6 ಜನ ನಮ್ಮ ಮನೆಯವರೇ ಅಂತ ಅಂದ್ಕೊಂಡಿರೋದು. ನಾವು ಯಾವುದೋ ಆಳುಗಳು ಅಂತ ಅಂದ್ಕೊಂಡಿಲ್ಲ. ನಮ್ಮಲ್ಲಿ ಅವ್ರಿಗೆ ಅಂತ ಒಂದು ಟೈಮಿಂಗ್ಸು ಇಲ್ಲ. ಯಾಕೆಂದರೆ ಮನೆ ಕೆಲಸ ಮುಗಿದ ತಕ್ಷಣ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆ ಕೆಲಸ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಅಂದರೆ ಟೈಮಿಂಗ್ಸ್ ಇಲ್ಲ. ಊಟ ನಮ್ಮ ಮನೆಯದೇ ಊಟ ಕೊಡ್ತೀವಿ. ನಮ್ಮ ಮನೆಯವರು, ಅದರಲ್ಲಿ ನನ್ನ ತಾಯಿ, ನನ್ನ ಹೆಂಡತಿ ತುಂಬ ಡೆಡಿಕೇಟೆಡ್ ಪೀಪಲ್ಸ್. ಎಲ್ರಿಗೂ ಊಟ ನಾವೇ ಕೊಡ್ತೀವಿ. ಇನ್ನು ನಾವು ಅದೇ ಊಟ ಮಾಡ್ತೀವಿ. ನಮ್ಮಲ್ಲಿ ತಿಂದು ಸಾಂಬಾರು ಊಟ ಮಾಡಿ ನಿಮ್ಮನೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ನಿಮ್ಮನೆ ಅನ್ನ ಚೆನ್ನಾಗಿರುತ್ತೆ ಅಂತಾರೆ. ಯಾಕೆಂದರೆ ನಾವು ಏನು ತಿಂತೀವಿ ಸಾವಯವದ ಊಟವನ್ನು, ಅದು ಅವ್ರಿಗೆ ನಾವು ಅದನ್ನೇ ಕೊಡ್ತೀವಿ. ಅದರಲ್ಲಿ ಭೇದ ಭಾವ ಇಲ್ಲ. ಇನ್ನು ಅವ್ರ ಮನೆ ಕಷ್ಟಕ್ಕೆಲ್ಲ ನಾವು ಆಗ್ತೀವಿ, ಅವ್ರ ಕಷ್ಟ ನಾವು ಆಗ್ತೀವಿ, ನಮ್ಮ ಕಷ್ಟ ಅಂದರೆ ಅವ್ರು ಆಗ್ತಾರೆ. ಹಬ್ಬಗಳು ಅಂದರೆ ರಜಾ ಜಾಸ್ತಿ, ಬಟ್ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಏಕೆಂದರೆ ಹಿಂಗೆಲ್ಲ ಈವೆಂಟ್ಗಳು, ನಾವು ಈ ಕಾರ್ಯಕ್ರಮಗಳಿದ್ದಾಗ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾವು ಅಷ್ಟೇ, ಅವ್ರಿಗೆ ಹೆಚ್ಚಿನ ಸಮಯ ಮಾಡಿದಾಗ ಎಕ್ಸ್ಟ್ರಾ ಹಣ ಕೊಡೋದು, ಅದನ್ನ ಪ್ರೀತಿಯಿಂದ ಕಾಣೋದು ಎಲ್ಲ ನಮ್ಮನೆಯವರಂಗೆ ನೋಡ್ಕೊಂಡಿದ್ದೀವಿ. ಬಟ್ ನೆಕ್ಸ್ಟ್ ಅದು ಅದೇ ರೀತಿ ಹೋಗಬೇಕು ಅಂತೇಳಿ ನಾವು ಈಗ ಒಂದು ಇಬ್ಬರನ್ನ ಎಂಪ್ಲಾಯ್ಸ್ ಅಂತ ಇಬ್ಬರು ತೊಗೊಂಡಿದ್ದೀವಿ. ಈಗ ಸದ್ಯದಲ್ಲಿ ಒಬ್ಬರು ಲೆಕ್ಕ ನೋಡ್ಕೊಳೋದು, ಒಬ್ಬರು ಮತ್ತು ಆಡಿಟಿಂಗ್ ವ್ಯವಸ್ಥೆಗೆ ಒಬ್ಬರು ಸಂಪರ್ಕ, ಮತ್ತು ಆನ್ಲೈನ್ ಬರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಕಳಿಸೋದಕ್ಕೆ ಅದೊಂದು ಲಿಸ್ಟ್. ಆನ್ಲೈನ್ ಒಂದು 8 ಆನ್ಲೈನ್ ಆ್ಯಪ್ಗಳಿಗೆ ಕೊಡ್ತಾಯಿದ್ದೀವಿ, ಸಪ್ಲೈ ಮಾಡ್ತಾಯಿದ್ದೀವಿ ವೈಟ್ ಲೇಬಲಲ್ಲಿ. ಮತ್ತು ನಾವು ಫಾರ್ಮರ್ ಟು ಕನ್ಸ್ಯೂಮರ್ ಪ್ಲ್ಯಾನಲ್ಲಿ ನಾವು ಕೊರಿಯರ್ ಮಾಡ್ತೀವಿ. ಅವ್ರದ್ದೆಲ್ಲ ಲಿಸ್ಟ್ ಬರ್ಕೊಳ್ಳೋದು, ಅವ್ರ ಜೊತೆ ಕಳಿಸ್ಕೊಡೋ ವ್ಯವಸ್ಥೆ ಇದೆ. ಇನ್ನು ನಮಗೆ ಈ ಗ್ರಾಹಕರಿಗೆ ಏನಪ್ಪ ಅಂದರೆ ನಮಗೆ 1-2 ದಿನ ತಡ ಆಗ್ಬೋದು. ಯಾಕೆ ನಮ್ಮಲ್ಲಿ ಸ್ಟಾಕ್ ಇರಲ್ಲ, ಯಾಕೆಂದರೆ ಯಾವಾಗಲೂ ಖಾಲಿ ಆಗ್ತಾ ಇರುತ್ತೆ. ಫ್ರೆಶ್ ಆಗಿ ಮಾಡಿ ಕೊಡ್ತಾ ಇರ್ತೀವಿ. 1-2 ದಿನ ಲೇಟ್ ಆಗ್ಬೋದು, ಆದರೆ ಗ್ರಾಹಕರದ್ದು ಕಾದು ತಗೋತಾರೆ. ಪರವಾಗಿಲ್ಲ ಕೊಡಿ ನಿಧಾನಕ್ಕೆ ಅಂತ ಕೊಡ್ತಾರೆ, ತೊಂದರೆ ಇಲ್ಲ. ಉಪ್ಪಿನಕಾಯಿ ಒಂದೇ ಒಂದು ಹುಣಸೆ ಹಣ್ಣು ತೊಕ್ಕೊಂಡು ಮಾಡ್ತೀವಿ, ಮಿಕ್ಕಿದ್ದು ಯಾವುದು ಮಾಡೋ. ಮೊದಲೆಲ್ಲ 8-9 ಥರದ್ದು ಮಾಡ್ತಾಯಿದ್ವಿ, ಈಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಒಂದು ಕೆಜಿ 1200 ಇದು. ನಾನು ನೀವು ಹುಷಾರು, BP ಮಾತ್ರ ನಿಮ್ಗೆ ಬರಬೇಕು.